ಜನ ಲೈವ್ ಬಂದಿದ್ದೀರಾ, ಒಂದು ಲೈಕ್ ಕೊಡಿ ಪ್ಲೀಸ್, ಕಮೆಂಟ್ ಮಾಡಿ, ಮಾತಾಡಿ. ಎರಡು ಜನ ಲೈಕ್ ಕೊಟ್ಟಿದ್ದಾರೆ, 8 ಜನರಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾಲ್ಕು ಜನ ಆಯ್ತು. ಯಾಕೆ ಗೊತ್ತುಂಟಾ, ನಾನು ಇವತ್ತಿನ ಥಂಬ್ನೇಲ್ ಇದರಲ್ಲಿ ಟೈಟಲ್ ಕೊಟ್ಟೆ, ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ಹೆಚ್ಚಿತು ಏನೂ ಇಲ್ಲ ಅಂತ ಹೇಳಿ ಟೈಟಲ್ ಹಾಕಿದ್ದೆ. ಯಾಕೆಂತ ಹೇಳಿದರೆ ನನಗೆ ಒಂದೊಂದ್ಸತಿ ಆ ಒಂದು ಮಾತು ತುಂಬಾ ಇಷ್ಟ. ಆರೋಗ್ಯಕ್ಕಿಂತ ಹೆಚ್ಚಿದ್ದು ಬೇರೆ ಏನು ಇಲ್ಲ ಅಂತ ಹೇಳಿ ನಾನು ಅನ್ಕೊಳ್ಳೋದು. ಆರೋಗ್ಯ ಇದ್ರೇ ನಾವು ಎಲ್ಲವನ್ನ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಈಗ ಒಂದು ಊಟ ಮಾಡಬೇಕಾದ್ರೂ, ಒಂದು ಒಳ್ಳೆ ಫುಡ್ ತಿನ್ಬೇಕಾದ್ರೂ ಕೂಡ ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲ, ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ನಮಗೆ ಫುಡ್ ಕೂಡ ಬೇಡ, ಎಂತ ಕೂಡ ಬೇಡ, ಬೇರೆ ಎಂತ ಕೆಲಸ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ಎಲ್ಲಿ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಸೊ ಹೇಳಿದ್ದು ಏನೇ ಆಗಲಿ, ಎಷ್ಟೇ ಹಣ ಇದ್ರೂ ಆರೋಗ್ಯ ಇಲ್ಲ ಅಂತ ಹೇಳಿ ಆದರೆ ಏನು ಯೂಸ್ ಇಲ್ಲ. ಸೊ ಆರೋಗ್ಯ ಇದ್ದರೆ ನಾವು ಎಲ್ಲವನ್ನ ಕೂಡ ಪಡ್ಕೊಳ್ಬೋದು. ಹಣವನ್ನಾದರೂ ಪಡ್ಕೊಳ್ಬೋದು, ಏನಾದರೂ ತಿನ್ನೋದಾದರೂ, ಸಂತೋಷವನ್ನಾದರೂ, ಎಂತ ನಿಮಗೆ ಬೇಕು ಲೈಫಲ್ಲಿ ಅದನ್ನು ಪಡ್ಕೊಳ್ಬೇಕು ಅಂದರೆ ಹೆಲ್ತ್ ಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ ಅದಕ್ಕೇನೆ ಹಿರಿಯರು ಈ ಗಾದೆ ಮಾತನ್ನು ಮಾಡಿದ್ದಾರೆ. ಹಾಗಾಗಿ ನನಗೆ ಆ ಹೆಲ್ತನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನಾವು ಏನೆಲ್ಲ ಮಾಡಬೇಕು, ಒಂದು 40 ವರ್ಷ ಆದ ನಂತರ ನಾವು ಹೆಲ್ತನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಪಡಬೇಕು. ಇಷ್ಟು ಕಷ್ಟಪಟ್ಟರೂ ಕೂಡ ನಮಗೆ ಯಾಕೆ ಹೆಲ್ತ್ ಇಶ್ಯೂಸ್ ಬರುತ್ತೆ, ಯಾಕೆ ನಾವೇನು ಮಾಡೋದು ಅಂತ ಹೇಳಿ ನಾನು ವರ್ಕೌಟ್ ಮಾಡ್ತೇನೆ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂತ ಹೇಳಿ ಒಳ್ಳೆ ಫುಡ್ಡು, ನ್ಯೂಟ್ರಿಷಿಯಸ್ ಫುಡ್ಡು ಎಲ್ಲ ತಿಂತೇನೆ. ಆದರೂ ಕೂಡ ಕೆಲವೊಮ್ಮೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುವಾಗ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ನಾನು ಆ ಥರ ಟೈಟಲ್ ಹಾಕಿದೆ. ನಾವು ಎಷ್ಟು ಜಾಗ್ರತೆ ಮಾಡ್ತೇನೆ ನಾವು ಹೆಲ್ತ್ ಇಶ್ಯೂಸು ಬರಬಾರ್ದು ಅಂತ ಹೇಳಿ, ಆದರೆ ಕೂಡ ನಮಗೆ ಪ್ರಾಬ್ಲಮ್ ಬರ್ತದಲ್ಲ, ಆಗ ಏನು ಮಾಡೋದು ನಾವು ಅಂತ ಹೇಳಿ ಆ ಒಂದು ಟಾಪಿಕ್ ಮೇಲೆ ನಾನಿವತ್ತು ಟೈಟಲ್ ಹಾಕಿದ್ದೇನೆ. ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಹಾಗೆ ಲೈಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೂರು ಜನ ಲೈವಲ್ಲಿ ಇದ್ದಾರೆ, ಮಾತಾಡಿ, ಕಮೆಂಟ್ ಮಾಡಿ. ಎಲ್ಲ ಇರುತ್ತೆ ನಾಗರ ಪಂಚಮಿ ಅಂತ ಕೇಳ್ತಾ ಇದ್ದೆ. ನಂಗೆ ಇಲ್ಲಿ ಯಾಕೆ ಮೆಸೇಜ್ ಬರ್ತಾ ಇಲ್ಲ ಇದರಲ್ಲಿ? ಶೆಕೆ ಶುರುವತ್ತೆ ನಂದಿಯೇ ದೇವಕಿ ಪ್ರಪಂಚ, ನೀವು ಮೆಸೇಜ್ ಮಾಡಿದ್ರಿ ಬಟ್ ನನಗೆ ಕಾಣಿಸ್ಲಿಲ್ಲ, ಆಯ್ತಾ? ಅದಕ್ಕೋಸ್ಕರ ನಾನು ರಿಪ್ಲೈ ಮಾಡಲಿಲ್ಲ, ಸಾರಿ. ಯಾಕೆ ಗೊತ್ತಿಲ್ಲ, ನಾನು ಇನ್ನೊಂದು ಮೊಬೈಲ್ ಆನ್ ಮಾಡುವಾಗ ಅದರಲ್ಲಿ ನಿಮ್ಮ ಮೆಸೇಜ್ ಕಂಡಿತ್ತು, ಬಟ್ ಈಗ ಇದರಲ್ಲಿ ಮೆಸೇಜೇ ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನನಗೆ ಮೆಸೇಜ್ ಇದರಲ್ಲಿ ಕಾಣಿಸ್ಲಿಲ್ಲ, ಸೊ ನಾನು ರಿಪ್ಲೈ ಕೊಡಲಿಲ್ಲ. 5 ಜನ ಲೈವಲ್ಲಿ ಇದ್ದಾರೆ. ಯಾಕೆ ಕಾಣಿಸಿಲ್ಲ ಅಂತ ನನಗೆ ಸಹ ಗೊತ್ತಿಲ್ಲ. ಈಗ ಸಹ ಮೆಸೇಜ್ ಬರ್ತಾ ಇಲ್ಲ, ನಾನು ನೋಡ್ತಾ ಇರುವ ಮೊಬೈಲಲ್ಲಿ ಮೆಸೇಜ್ ಬರ್ತಾ ಇಲ್ಲ. ನಾನು ಮತ್ತೊಂದು ಮೆಸೇಜ್ ನೋಡ್ತಾ ಇದ್ದೇನೆ, ಅದರಲ್ಲಿ ಮೆಸೇಜ್ ಕಾಣಿಸ್ತಾ ಉಂಟು. ಯಾಕೆ ವಿಷಯ ಅಂತ ನನಗೆ ಅದು ಗೊತ್ತಿಲ್ಲ. ಶೆಕೆ ಶುರುವಾಯಿತು. ನಾನು ವರ್ಕೌಟ್ ಅಂದರೆ ಈವ್ನಿಂಗ್ ವರ್ಕೌಟ್ ಮಾಡಿದೆ ಸಾಯಂಕಾಲ, ಸೊ ಫುಲ್ ಸೆಕೆ ಸ್ಟಾರ್ಟ್ ಆಯಿತು. 7 ಜನ ಲೈವಲ್ಲಿದ್ದಾರೆ, ಲೈಕ್ ಕೊಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಲೈವ್ ಚಾಟ್. ರಿಮೆಂಬರ್ ಗಾಡ್ ಯುವರ್ ವಾಯ್ಸ್, ಇಂಪ್ರೂವ್ಡ್ ಕಮ್ಯುನಿಟಿ ಗೈಡ್ಲೈನ್ಸ್. ನಾನು ಪುನಃ ಲೈವಿಗೆ